ವೀಕ್ಷಕ ಮಹಾಪ್ರಭುಗಳೇ, ಇವತ್ತಿನ ವಿಷಯ ಅಡುಗೆಯ ಎಣ್ಣೆಯ ಬಗ್ಗೆ. ಈ ದಿನದಲ್ಲಿ ಏನಾಗಿದೆ ಅಂತಂದ್ರೆ, ಅಡುಗೆ ಎಣ್ಣೆ ಸಂಪೂರ್ಣವಾಗಿ ಕಲುಷಿತ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ತಮಗೆ ತಿಳಿದಿರ್ಬೋದು, 1 kg ಎಣ್ಣೆ 150 ರೂಪಾಯಿ, 170, 200 ರೂಪಾಯಿ ಒಳಗಡೆ ಸಿಗ್ತಾ ಇದೆ. ಆದರೆ 1 kg ಎಣ್ಣೆ ಮಾಡೋದಕ್ಕೆ ನಮಗೆ 3.5 kg ಇಂದ 3.25 kg ಕಡಲೆಕಾಯಿ ಬೀಜ ಬೇಕಾಗುತ್ತೆ. ಆವಾಗ ಏನಾಗುತ್ತೆ, 1 kg ನಾವು 100 ರೂಪಾಯಿ ಅಂತ ಇಟ್ಕೊಂಡ್ರು ಒಂದು 400 ರೂಪಾಯಿ ಕಡಲೆ ಬೀಜಕ್ಕೆ ಆಗುತ್ತೆ. ಇನ್ನು ಮಾಡೋ ಕಾಸ್ಟು ಅದು ಇದು ಎಲ್ಲ ಅಂತಂದ್ರು ನಮಗೆ ಒಂದು 450 ರೂಪಾಯಿ 500 ರೂಪಾಯಿಗೆ 1 kg ಎಣ್ಣೆ ಸಿಗಬೇಕಾಗತ್ತೆ. ಆದರೆ 200 ರೂಪಾಯಿಗೆ 1 kg ಎಣ್ಣೆ ಸಿಗ್ತಾ ಇದೆ ಅಂತಂದ್ರೆ ಅದು ಎಷ್ಟರ ಮಟ್ಟ ಗುಣಮಟ್ಟದ ಎಣ್ಣೆ ಅನ್ನೋದನ್ನ ನೀವೇ ನಿರ್ಧರಿಸಿ. ಆದ್ದರಿಂದ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದೇನಂತಂದ್ರೆ, ಒಂದು ಅಡಿಗೆಗೆ ಒಂದು ಸಾಂಬಾರು ಮಾಡಿದ್ರೆ ಹಿಂದಿನ ಕಾಲದಲ್ಲಿ ಸಾಂಬಾರೆಲ್ಲ ಮಾಡಿ ಕೊನೆಯಲ್ಲಿ ಒಂದು ಚಿಕ್ಕದಾದ ಬಾಣಲೆ ಅಥವಾ ಒಂದು ಸೌಟಿನಲ್ಲಿ ಒಂದಿಷ್ಟು ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಅದು ಸಾಸಿವೆ ಎಲ್ಲ ಹಾಕಿ ಕರಿಬೇವು ಹಾಕಿ ಒಗ್ಗರಣೆ ಹಾಕ್ತಾರೆ. ಆದರೆ ಇವಾಗಿನ ಒಂದು ಜನರೇಷನ್ನ ಹೆಂಗಸರು ಏನು ಮಾಡ್ತಾರೆ ಅಂತಂದ್ರೆ, ಫಸ್ಟೇ ಎಣ್ಣೆ ಒಯ್ದು ಒಂದು ಬಟ್ಲಷ್ಟು ಎಣ್ಣೆ ಒಯ್ದು ಅದಕ್ಕೆ ಈರುಳ್ಳಿ ಸಾಸಿವೆ ಅದೆಲ್ಲ ಹಾಕಿ ಆಮೇಲೆ ಸಾಂಬಾರನ್ನ ಅದಕ್ಕೆ ಒಯ್ತಾರೆ. ಆ ರೀತಿ ಮಾಡಿದಿರಾ ತಾವು ಒಂದು ಚೂರು 1-1.5 ಚಮಚ ಎಣ್ಣೆಯಲ್ಲಿ ನೀವು ಒಂದು ಸೌಟಿಗೆ ಹಾಕೊಂಡು ಒಂಚೂರು ಸಾಸಿವೆ, ಒಂಚೂರು ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಈ ಥರ ನಿಮ್ಗೆ ಏನು ಬೇಕೋ ಅದನ್ನು ಹಾಕಿ ನೀವು ಒಗ್ಗರಣೆ ಹಾಕೋದ್ರಿಂದ ಎಣ್ಣೆ ಅಂಶ ಅಂದರೆ ಈ ಕಲುಷಿತ ಎಣ್ಣೆ ನಿಮ್ಮ ದೇಹಕ್ಕೆ ಸೇರೋದು ತಪ್ಪುತ್ತೆ. ಪ್ಲಸ್ ಅದು ಫ್ಯಾಟ್ ಹೊಟ್ಟೆ ಒಳಗೆ ಹೋಗಿ ಫ್ಯಾಟ್ ಫಾರ್ಮೇಷನ್ ಮಾಡೋದು ತಪ್ಪುತ್ತೆ. ನಿಮ್ಗೆ ಹಲವಾರು ಕಾಯಿಲೆಗಳಿಗೆ ಕಾರಣ ಆಗಿರತಕ್ಕಂಥ ಈ ಎಣ್ಣೆಯಿಂದ ತೊಂದರೆ ಆಗೋದು ತಪ್ಪುತ್ತೆ ಅನ್ನತಕ್ಕಂಥದ್ದು ನನ್ನ ಉದ್ದೇಶ. ಆದ್ದರಿಂದ ತಾವು ದಯವಿಟ್ಟು ತುಪ್ಪನೋ ಅಥವಾ ಶುದ್ಧವಾದ ಎಣ್ಣೆನ 1-1.5 ಚಮಚ ಉಪಯೋಗಿಸಿದ್ರೆ ಸಾಕು. ದಿನನಿತ್ಯದ ನಿಮ್ಮ ಅಡಿಗೆಯಲ್ಲಿ ನಿಮಗೆ ಎಷ್ಟು ಅಂಶ ಸೇರಬೇಕು ಅನ್ನೋದಿದೆ ಅಷ್ಟು ಸೇರಿದ್ರೆ ಸಾಕು. ಆದ್ರಿಂದ ತಮ್ಮಲ್ಲಿ ವಿನಂತಿಸ್ಕೊಳ್ಳೋದೇನು ಅಂತಂದ್ರೆ, ತಾವು ಒಂದು ಸೌಟಿನಲ್ಲಿ 1-1.5 ಚಮಚ ತುಪ್ಪನೋ ಅಥವಾ ಶುದ್ಧವಾದ ಎಣ್ಣೆಯನ್ನು ಹಾಕಿ, ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಯಾವುದಾದ್ರೂ ಸರಿ ಶುದ್ಧವಾದ ಎಣ್ಣೆಯನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದೆಂದು ನನ್ನ ಅನಿಸಿಕೆ. ನಮಸ್ಕಾರ.